3 ಬಾರಿ ಸ್ಪರ್ಧೆ ಮಾಡಿ ಎಚ್.ಕೆ. ಪಾಟೀಲ್ ಅವರಿಗೆ ಪೈಪೋಟಿ ನೀಡಿದಂಥ ನಾಯಕರಿದ್ದಾರೆ. ಲೋಕಸಭೆ ಚುನಾವಣೆಯಲ್ಲಿ ಕೂಡ ಬಹಳ ಪ್ರಮುಖ ಪಾತ್ರ ವಹಿಸಬಹುದಂಥ ನಾಯಕರು ಅನಿಲ್ ಮೆಣಸಿನಕಾಯಿ ಅವರು. ಈ ಕರ್ನಾಟಕ ಸರ್ಕಾರದ ಗ್ಯಾರಂಟಿಗಳ ಎಫೆಕ್ಟ್ ಅಂತೂ ಆಗುತ್ತೆ ಅಂತ ಹೇಳ್ತೀರಾ ತಾವು ಕೂಡ? ನರೇಂದ್ರ ಮೋದಿ ಅಂತ ದಿಟ್ಟ ನಾಯಕ ನಮ್ಮ ರಕ್ಷಣೆಗೆ ಬೇಕು, ನಮಗೆ ಗ್ಯಾರಂಟಿ ಆಗಿ. ಅನಿಲ್ ಮೆಣಸಿನಕಾಯಿ ಜನಕ್ಕೆ ರೊಟ್ಟಿ ಕೊಟ್ಟರು, ಆದರೆ ಅವ್ರ ಸೀಟ್ ಗಟ್ಟಿ ಆಗಲಿಲ್ಲ ಅನ್ನೋ ಮಾತು. ಜನರ ದುಡ್ಡಿಂದ ನಾಮಿನೇಷನ್ ಫೈಲ್ ಮಾಡ್ತಕ್ಕಂಥ ಕೆಲಸ ಮಾಡಿದೆ. ಜನರು ಕೊಟ್ಟಂಥ ರೊಟ್ಟಿಯನ್ನೇ ತಿನ್ಕೊಂಡು ಪ್ರತಿನಿತ್ಯ ಆ ಜನರ ಮಧ್ಯೆನೇ ಇದ್ದೆ. ಅನಿಲ್ ಅವರ ಸೋಲಿಗೆ ಕುತಂತ್ರ ಮಾಡಿದವರು ಯಾರು ಅಂತ ಅದಕ್ಕೆ ಉತ್ತರ ಸಿಗಬೇಕಲ್ಲ. ನಮ್ಮಲ್ಲಿ ಗದಗ ಮತಕ್ಷೇತ್ರದಲ್ಲಿ ಕೆಲವೊಂದು ಬಟ್ಟಂಗಿಗಳು ಇದಾವೆ. ಮೋದಿ ಅವರು ಹೇಳ್ತಾರೆ ಯಂಗ್ ಲೀಡರ್ಸ್ ಬರಬೇಕು ಅಂತ. ನೀವು ಈಗಲೇ ರಾಜಕೀಯಕ್ಕೆ ವಿದಾಯ ಹೇಳೋ ಮಾತಾಡ್ತೀವಿ. ಬರೀ ತುಳಿಯವರೇ ನಮ್ಮಲ್ಲಿದ್ದಾಗ, ಅಕ್ಕಪಕ್ಕ ಬರೀ ಚುಚ್ಚವರೇ ಇದ್ದಾಗ ಈ ಬೆನ್ನಾಗ ಚೂರಿ ಹಾಕೋದು ಬೇರೆ, ಎದುರುಗಡೆ ಚೂರಿ ಹಾಕ್ತಾರೆ, ಸೈಡಿಗೆ ಚೂರಿ ಹಾಕ್ತಾರೆ. ಇದನ್ನು 3 ಬಾರಿ ಸೋತಿದ್ರಿ, 4ನೇ ಬಾರಿ ಬಹುಶಃ ಗೆಲ್ಲೋ ಅವಕಾಶಗಳಿದೆಯೇನೋ. ಇಲ್ಲಿರ್ತಕ್ಕಂಥ ಏನು ಕೆಟ್ಟ ಹುಳಗಳವಲ್ಲ ಅವನು ಒದ್ದು ಓಡಿಸ್ತಕ್ಕಂಥ ಕೆಲಸ ನೀವು ಮಾಡಿರಿ, ನಾನು ನಿಮ್ಮ ಜೊತೆಗೆ ಇರ್ತೀನಿ ಅಂತಕ್ಕಂಥ ಮಾತನ್ನು ಅವ್ರಿಗೆ ಕೂಡ ಹೇಳಿದೆ. ಗದಗನ್ನು ಸ್ವಚ್ಛ ಮಾಡಿರಿ, ಗದಗ ರಾಜಕಾರಣವನ್ನು ಗದಗಿನವ್ರಿಗೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ, ಹೊರಗಿನಿಂದ ಬಂದು ಮಾಡೋದಲ್ಲ. ಗದಗನಾಗೂ ಗಂಡಸ್ತನ ಇರ್ತಕ್ಕಂಥ ಕೆಲವು ಯುವಕರಿದ್ದಾರೆ. ನಂದೇ ಆಟ ಅನಿಲ್ ಮೆಣಸಿನಕಾಯಿ ಸ್ಫೋಟಕ ಸಂದರ್ಶನ ವೀಕ್ಷಿಸಿ ಇಂದು ಸಂಜೆ 6 ಗಂಟೆಗೆ.